ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಜಿಲ್ಲೆಯ ಏಕೈಕ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಯಾದ ಮೈಸೂಗರ್ ಕಾರ್ಖಾನೆಯ ಪ್ರಸಕ್ತ ಸಾಲಿನ ಕಬ್ಬು ರೈಕೆಗೆ ಚಾಲನೆ ನೀಡುವ ಸಂಬಂಧ ಬಾಯ್ಲರ್ಗೆ ಅಗ್ನಿಸ್ಪರ್ಶ ನೀಡಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಅಗ್ನಿಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಪ್ರಸಕ್ತ ಕಬ್ಬು ನುರಿಸುವಿಕೆ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ, ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್, ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್, ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಸಹಳ್ಳಿ ಮೋಹನ್ ಕುಮಾರ್, ಪಾಂಡುಪುರ ತಾಲೂಕು ಅಧ್ಯಕ್ಷ ಸಿಆರ್ ರಮೇಶ್, ಮುಖಂಡರಾದ ಕೊತ್ತತ್ತಿ ರಾಜು, ಅಜ್ಜಳ್ಳಿ ರಾಮಕೃಷ್ಣ, ಮಹಾದೇವಯ್ಯ, ಸೋಮಣ್ಣ, ಟೆನ್ ಟಿವಿ ಕೃಷ್ಣ, ಗ್ಯಾರಂಟಿ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಉಪಾಧ್ಯಕ್ಷ ಪ್ರಶಾಂತ್ ಬಾಬು, ಮಾಜಿ ಜಿಲ್ಲಾ ನಿರ್ದೇಶಕ ಎನ್ ಕೃಷ್ಣೇಗೌಡ, ಕಾಡಾ ಮಾಜಿ ನಿರ್ದೇಶಕ ಅಂಚಳ್ಳಿ ಲೋಕೇಶ್, ಜಿಲ್ಲಾ SC/ST ವಿಭಾಗದ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್, ಕಾರ್ಖಾನೆ ಜನರಲ್ ಮ್ಯಾನೇಜರ್ ವೀರೇಶ್, ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಗಳದಾಸ್, ಕಾರ್ಖಾನೆ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮಂಗಲ್ದಾಸ್ ಸರ್ ಈ ಕಡೆ ಮುಂದೆ ಬನ್ನಿ. ಹಿಂದೆ ಬನ್ನಿ ಗುರುಗಳೇ, ಒಂಚೂರು ಗುರುಗಳೇ ಹಂಗೆ ಹಿಂದೆ ರೈತರಿಗೆ ಕಳೆದ ಬಾರಿ ಸರಬರಾಜು ಮಾಡುವಂತ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಟ್ಟಿಲ್ಲ. ಮೈಸೂರು ಸಕ್ಕರೆ ಕಂಪನಿ ನಮ್ಮೆಲ್ಲ ಶಾಸಕರ ಮತ್ತು ನಮ್ಮ ನಾಯಕರ ಆಶೀರ್ವಾದದಿಂದ, ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ತಮ್ಮ ಒಂದು ಅನುದಾನದಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತು ಪಡೆದರೆ ಕಳೆದ ಬಾರಿ ಸರಬರಾಜು ಮಾಡಿದಂತ ರೈತರಿಗೆ ಸರ್ಕಾರ ಏನು ಸೂಚನೆ ನೀಡಿದೆ ಅದನ್ನ ಕಾರ್ಖಾನೆ ವತಿಯಿಂದ ಈಗಾಗಲೇ ಸರ್ಕಾರದಿಂದ ಬಂದಂತ 50 ರೂಪಾಯಿ ಕೊಟ್ಟಿದ್ದೀವಿ. ಕಾರ್ಖಾನೆ ವತಿಯಿಂದ ಬಂದಿರತಕ್ಕಂಥ 50 ರೂಪಾಯಿನ ಇವತ್ತು ನಮ್ಮ ಹೆಚ್ಚಿನ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಸಚಿನ್ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ, ಮತ್ತೆ ನಮ್ಮ ವಿಜಯಲಕ್ಷ್ಮಿ ಅವರ ನೇತೃತ್ವದಲ್ಲಿ, ಮತ್ತೆ ನಮ್ಮ MD ಅವರು, ನಮ್ಮೆಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತ ಎಲ್ಲ ಸಹಕಾರಿಗಳ ನೇತೃತ್ವದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಯಾವ ಸೆಕ್ಷನ್ ನಮ್ಮ ಮೈಸೂರು ಸಕ್ಕರೆ ಕಂಪನಿಯ 26-27ನೇ ಹಂಗಾಮಿನ ಬಾಯ್ಲರ್ ಪೂಜೆಯನ್ನು ಮಾಡಿದ್ದೀವಿ. 14, 13 ಅಥವಾ 15ನೇ ತಾರೀಕು ಕಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ಸರ್ಕಾರದ ಸೂಚನೆಯಂತೆ ಕಾರ್ಖಾನೆಗಳು ಕೊಡಬೇಕಾಗಿದ್ದಂಥ 50 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ಪ್ರೋತ್ಸಾಹಧನವನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ನುರಿಸ್ತಕ್ಕಂಥ ಯಾವುದೇ ಖಾಸಗಿ ಕಾರ್ಖಾನೆಗಳು ಇವತ್ತಿನವರೆಗೂ ಕೂಡ 50 ರೂಪಾಯಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಮನಸ್ಸು ಮಾಡಿಲ್ಲ. ಆದರೆ ಮೈಸೂರು ಸಕ್ಕರೆ ಕಂಪನಿ ಸರ್ಕಾರದ ಹಣಕಾಸಿನ ನೆರವು ಪಡೆದಲೇನೆ ತನ್ನ ಒಂದು ಅನುದಾನದಲ್ಲೇ ನಮ್ಮೆಲ್ಲ ರೈತರಿಗೆ ಇವತ್ತು 50 ರೂಪಾಯಿ ಕೊಡ್ತಾ ಇದೆ. ಈ ಮೂಲಕ ಮಂಡ್ಯ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಿಮ್ಮ ವ್ಯಾಪ್ತಿನಲ್ಲಿ ನೀವು ಸರಬರಾಜು ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿನ ಪಡೆಯ ತನಕ ನೀವು ಯಾರೂ ಕೂಡ ಕಬ್ಬನ್ನ ಸರಬರಾಜು ಮಾಡಬೇಡಿ. ಒಂದು ವೇಳೆ ನೀವು ಸರಬರಾಜು ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ 50 ರೂಪಾಯಿ ಅವ್ರು ಕೊಡ್ತಕ್ಕಂಥ ಮನಸ್ಸು ಮಾಡೋದಿಲ್ಲ. ತಾವು ಸರಬರಾಜು ಮಾಡಲಿಲ್ಲ ಅಂತಂದ್ರೆ ಮೈಸೂರು ಸಕ್ಕರೆ ಕಂಪನಿ ರೀತಿಯಲ್ಲಿ ನೀವು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅವರು ಸಹಕಾರ ನೀಡ್ತಾರೆ, 50 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾರೆ ಅಂತಕ್ಕಂಥ ಒಂದು ಮನವಿಯನ್ನ ನಮ್ಮೆಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ವ್ಯಕ್ತಪಡಿಸ್ತಾ ಈ 26-27ನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಜಿಲ್ಲೆಯ ಜನಕ್ಕೆ ಮತ್ತು ನಮ್ಮ ನಾಯಕರಿಗೆ, ಜೊತೆಗೆ ಸರ್ಕಾರಕ್ಕೆ ಅತ್ಯುತ್ತಮವಾದ ಹೆಸರನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಹಿಂದಿನಂತೆ ಇರಲಿ ಅಂತ ಮನವಿ ಮಾಡ್ತೀವಿ. 5,44,000 ಟನ್ ಒಪ್ಪಿಗೆ ಆಗಿದೆ. ಆ ಒಪ್ಪಿಗೆ ಕಬ್ಬನ್ನು ನಾವು ಬುಧವಾರದಿಂದ ಅರಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಶಸ್ವಿಯಾಗಿ ಕಬ್ಬು ಯಾರು ಒಪ್ಪಿಗೆ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲ ಕಬ್ಬು ಕೂಡ ನಾವು ಹಂತವಾಗಿ ನುರಿಸ್ತೀವಿ ಅಂತಕ್ಕಂಥ ಯಾವುದೇ ರೀತಿ ತೊಂದರೆ ಆಗುದಿಲ್ಲ. ಈಗ ಆಲ್ರೆಡಿ ನಮ್ಮವರೆಲ್ಲ ಆಳುಗಳನ್ನ ಕಟಾವು ಲೇಬರ್ನ ಕರ್ತರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತಮ್ಮ ಜೊತೆ ಮಾಧ್ಯಮ ಸ್ನೇಹಿತರ ಜೊತೆ ಪದೇ ಸಂಪರ್ಕ ಇಟ್ಕೊಂಡು ನಮ್ಮ ಕಾರ್ಖಾನೆ ಅಭಿವೃದ್ಧಿಯನ್ನ ನಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ. 3,383 FRP 1 ತಿಂಗಳೊಳಗಡೆ
ಸರಬರಾಜು ಮಾಡಿದಂಥ ಕಬ್ಬಿಗೆ ರೈತರಿಗೆ ಒಂದೇ ಕಂತಿನಲ್ಲಿ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಯಾವೊಬ್ಬ ಜನಪ್ರತಿನಿಧಿಗಳು ಭಾಗವಹಿಸಿದ್ರು? ಇಲ್ಲ